ಫ್ಯಾಕ್ಟ್ ನಂಬರ್ 1. ಬೈಕ್ಗಳ ಡಿಸ್ಕ್ ಬ್ರೇಕ್ಗೆ ರಂಧ್ರಗಳು ಯಾಕಿರ್ತವೆ ಗೊತ್ತಾ? ನಾವು ಬೈಕ್ ನಡೆಸುವಾಗ ಬ್ರೇಕ್ ಹಾಕಿದಾಗ ಬ್ರೇಕ್ ಪ್ಯಾಡ್ಸ್ ರೋಟರ್ನ ಹಿಡಿದುಕೊಳ್ಳೋದ್ರಿಂದ ಅವೆರಡರ ಮಧ್ಯೆ ಫ್ರಿಕ್ಷನ್ ಅಂದ್ರೆ ಘರ್ಷಣೆ ಉಂಟಾಗಿ ಹೀಟ್ ಜನರೇಟ್ ಆಗುತ್ತೆ. ಹೀಗೆ ಪದೇ ಪದೇ ಹೀಟ್ ಜನರೇಟ್ ಆಗೋದ್ರಿಂದ ಡಿಸ್ಕ್ ಬ್ರೇಕ್ ಬೇಗ ಹಾಳಾಗುವುದು ಅಥವಾ ಬ್ರೇಕ್ ಸರಿಯಾಗಿ ಕೆಲಸ ಮಾಡದೇ ಇರುವಂತಹ ಸಮಸ್ಯೆಗಳು ಉಂಟಾಗ್ತವೆ. ಆದ್ರೆ ಈ ರಂಧ್ರಗಳು ಇರೋದ್ರಿಂದ ಈ ರಂಧ್ರಗಳ ಮೂಲಕ ಏರ್ ಸರ್ಕ್ಯುಲೇಷನ್ ಆಗಿ ಅಲ್ಲಿ ಬಿಡುಗಡೆ ಆಗುವ ಹೀಟ್ ಅನ್ನೋದು ಕಡಿಮೆ ಆಗುತ್ತೆ. ಹಾಗೆ ಬ್ರೇಕ್ ಹಾಕಿದಾಗ ಬ್ರೇಕ್ ಪ್ಯಾಡ್ಸ್ ರೋಟರ್ನ ಹಿಡಿದುಕೊಳ್ಳೋದ್ರಿಂದ ಫ್ರಿಕ್ಷನ್ ಇಂದ ಬಿಡುಗಡೆ ಆಗುವ ಹೀಟ್ ಮತ್ತು ಹಾಟ್ ಗ್ಯಾಸಸ್ ಈ ರಂಧ್ರಗಳ ಮೂಲಕ ಹೊರಗಡೆ ಬರುತ್ತೆ. ಈಗ ಡಿಸ್ಕ್ ಬ್ರೇಕ್ಗೆ ರಂಧ್ರಗಳು ಇರೋದ್ರಿಂದ ಡಿಸ್ಕ್ ಬ್ರೇಕ್ ಹೆಚ್ಚು ದಿನಗಳ ಕಾಲ ಬಾಳಿಕೆ ಬರುತ್ತೆ. ಫ್ಯಾಕ್ಟ್ ನಂಬರ್ 2. ವಿರಾಟ್ ಕೊಹ್ಲಿ. ಭವಿಷ್ಯದಲ್ಲಿ ಸಚಿನ್ ತೆಂಡೂಲ್ಕರ್ ಅವರ ದಾಖಲೆಗಳನ್ನು ಮುರಿಯುವ ಕ್ರಿಕೆಟರ್ ಯಾರಾದ್ರೂ ಇದ್ದಾರಾ ಅಂದ್ರೆ ಅವರು ವಿರಾಟ್ ಕೊಹ್ಲಿ ಅವರು ಒಬ್ಬರೇ. ಇವರು ಎಷ್ಟು ಪವರ್ಫುಲ್ ಪ್ಲೇಯರ್ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಕೇಳಿ. ಈ IPL ಪ್ರಾರಂಭವಾದಾಗಿನಿಂದ ಇದುವರೆಗೂ ಇವರ ಹೆಸರು IPL ಆಕ್ಷನ್ ಅಲ್ಲೇ ಬರಲಿಲ್ಲ. ಪ್ರಾರಂಭದಲ್ಲಿ RCBಗೆ ಆಯ್ಕೆ ಆಗ್ತಾರೆ. ಈ ರೀತಿ ಇದುವರೆಗೂ RCB ಯಲ್ಲೇ ಇದ್ದಾರೆ. ಇನ್ ಮುಂದೇನು RCB ಯಲ್ಲೇ ಇರ್ತಾರೆ ಕೂಡ. ಏಕೆಂದ್ರೆ ಬೆಸ್ಟ್ ಪ್ಲೇಯರ್ಸ್ ನ ಯಾರು ಬಿಟ್ಕೊಡೋದಿಲ್ಲ. ಇದುವರೆಗೂ RCB IPL ಅಲ್ಲಿ ಗೆಲ್ಲದೆ ಇರಬಹುದು, ಆದ್ರೆ IPL ಅಲ್ಲಿ ಹೈಯೆಸ್ಟ್ ಟೀಮ್ ಸ್ಕೋರ್ ಮಾಡಿರುವ ತಂಡ ನಮ್ಮ RCBನೇ. ವಿರಾಟ್ ಕೊಹ್ಲಿ ಅವರಿಗೆ ಪ್ರಪಂಚದಾದ್ಯಂತ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ನಮ್ಮೆಲ್ರಿಗೂ ಗೊತ್ತು. ಈ ಒಂದು ದೃಶ್ಯವನ್ನ ನೋಡಿ. ಈ ಕಾರಣದಿಂದಲೇ ಕೊಹ್ಲಿ ಅಂದ್ರೆ ತುಂಬಾ ಜನರಿಗೆ ಇಷ್ಟ. ನಿಮ್ಮಲ್ಲಿ ಎಷ್ಟು ಜನರಿಗೆ ಕೊಹ್ಲಿ ಅಂದ್ರೆ ಇಷ್ಟನೋ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಸಲ ಕಪ್ ನಮ್ದೆ. ಫ್ಯಾಕ್ಟ್ ನಂಬರ್ 3. ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಒಂದು ದಿನ ಬಳಸಿದ ಹೂಗಳನ್ನ ಇನ್ನೊಂದು ದಿನ ಬಳಸುವುದಿಲ್ಲ. ಅವು ಎಷ್ಟೇ ಚೆನ್ನಾಗಿದ್ರು ಕೂಡ ಅವುಗಳನ್ನ ಬಿಸಾಡ್ತಾರೆ. ಈ ದಿನ ದೇವರ ಮೇಲೆ ಇರುವ ಹೂಗಳು ಮರುದಿನ ಕಸದಲ್ಲಿ ಇರ್ತವೆ. ಇಂಗ್ಲಿಷ್ ನಲ್ಲಿ ಒಂದು ಗಾದೆ ಇದೆ, ಒನ್ ಮ್ಯಾನ್ಸ್ ಟ್ರಾಶ್ ಈಸ್ ಅನದರ್ ಮ್ಯಾನ್ಸ್ ಟ್ರೆಜರ್ ಅಂತ. ಅಂದ್ರೆ ಒಬ್ಬರು ಎಸೆದ ಕಸ ಇನ್ನೊಬ್ಬರಿಗೆ ನಿಧಿ ಅಂತ. ಕಸದಲ್ಲಿ ಇರುವ ಹೂಗಳು ನಮಗೆ ಕಸದ ರೀತಿನೇ ಕಾಣಿಸಬಹುದು, ಆದ್ರೆ ನಮ್ಮ ಭಾರತಕ್ಕೆ ಸೇರಿದ ಅಂಕಿತ್ ಅಗ್ರವಾಲ್ ಅನ್ನೋರಿಗೆ ಮಾತ್ರ ಇದು ನಿಧಿ ಇದ್ದಂತೆ. ಇವರು ಕಸದಲ್ಲಿ ಎಸೆಯುವ ಹೂಗಳಿಂದ ಒಂದು ಬಿಸಿನೆಸ್ ನ ಸ್ಟಾರ್ಟ್ ಮಾಡಿದ್ದಾರೆ. ಅದರ ಹೆಸರು ಪೂಲ್. ದೇವಸ್ಥಾನಗಳಲ್ಲಿ ಈ ದಿನ ಬಳಸಿದ ಹೂಗಳನ್ನ ಮರುದಿನ ಬಿಸಾಡ್ತಾರೆ. ಇವುಗಳನ್ನ ಇವರು ಶೇಖರಿಸಿ ಅವುಗಳನ್ನ ಒಣಗಿಸಿ ಪುಡಿ ಮಾಡಿ ಅದಕ್ಕೆ ಕೆಲವೊಂದು ಸುಗಂಧ ದ್ರವ್ಯಗಳನ್ನ ಮಿಕ್ಸ್ ಮಾಡಿ ಅಗರಬತ್ತಿಗಳನ್ನ ತಯಾರಿಸ್ತಾ ಇದ್ದಾರೆ. ಇವುಗಳನ್ನ ಆರ್ಗಾನಿಕ್ ಅಗರಬತ್ತಿಗಳೆಂದು ಮಾರ್ಕೆಟ್ ನಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಇದರಿಂದ ಅವರಿಗೆ ಲಾಭ ಕೂಡ ಬರುತ್ತೆ. ಅದೇ ರೀತಿ ಕೆಲವು ಜನರಿಗೆ ಕೆಲಸ ಕೂಡ ಸಿಗುತ್ತೆ. ಅಮೇಜಿಂಗ್ ಐಡಿಯಾ ಅಲ್ವಾ? ಫ್ಯಾಕ್ಟ್ ನಂಬರ್ 4. ನೀವೆಲ್ಲ ಗಮನಿಸಿರ್ತೀರಾ, ಕೆಲವು ವಾಹನಗಳ ಸೈಲೆನ್ಸರ್ ಈ ರೀತಿ ಹಿಂದಿನ ಭಾಗದಲ್ಲಿ ಕೆಳಗಡೆ ಇರ್ತವೆ. ಆದ್ರೆ ಟ್ರ್ಯಾಕ್ಟರ್ಗಳ ಸೈಲೆನ್ಸರ್ ಯಾಕೆ ಈ ರೀತಿ ಮೇಲ್ಮುಖವಾಗಿರ್ತವೆ? ಇದಕ್ಕೆ ಕಾರಣವೇನು ಗೊತ್ತಾ? ಟ್ರ್ಯಾಕ್ಟರ್ಗಳ ಸೈಲೆನ್ಸರ್ ಈ ರೀತಿ ಇರ್ಲಿಕ್ಕೆ ಹಲವಾರು ಕಾರಣಗಳಿವೆ. ಅವೇನಂದ್ರೆ ಟ್ರ್ಯಾಕ್ಟರ್ನ ಹೆಚ್ಚಾಗಿ ಹೊಲಗದ್ದೆಗಳಲ್ಲಿ ಬಳಸ್ತಾರೆ. ಈ ರೀತಿ ಬಳಸುವ ಟ್ರ್ಯಾಕ್ಟರ್ನ ಸೈಲೆನ್ಸರ್ ಮೇಲ್ಗಡೆ ಇರದೆ ಕಾರ್ಗಳಿಗೆ ಮತ್ತು ಬೈಕ್ಸ್ ಗಳಿಗೆ ಇದ್ದಂತೆ ಕೆಳಗಡೆ ಇದ್ರೆ ಆ ಸೈಲೆನ್ಸರ್ ನಿಂದ ಬರುವ ಹೊಗೆ ಅಥವಾ ಹಾನಿಕಾರಕ ಅನಿಲಗಳು ನೇರವಾಗಿ ಹೊಲಗದ್ದೆಗಳಿಗೆ ತಾಕುವುದರಿಂದ ಅಲ್ಲಿರುವ ಬೆಳೆಗಳು ಮತ್ತು ಭೂಮಿ ಕಲುಷಿತವಾಗುತ್ತವೆ. ಆದ್ರೆ ಹೀಗೆ ಸೈಲೆನ್ಸರ್ ಮೇಲೆ ಇರೋದ್ರಿಂದ ಅದರಿಂದ ಬರುವ ಹಾನಿಕಾರಕ ಅನಿಲಗಳು ನೇರವಾಗಿ ಗಾಳಿಯಲ್ಲಿ ಸೇರ್ತವೆ. ಮತ್ತು ಹೊಲಗದ್ದೆಗಳು ಯಾವಾಗ್ಲೂ ಕೂಡ ಒಂದೇ ರೀತಿ ಇರೋದಿಲ್ಲ. ಒಂದೊಂದು ಸಲ ಗದ್ದೆಯೆಲ್ಲ ನೀರಿನಿಂದ ಕೆಸರಿನಿಂದ ಕೂಡಿರುತ್ತೆ. ಇಂತಹ ಸಂದರ್ಭದಲ್ಲಿ ಆ ನೀರಾಗ್ಲಿ ಮಣ್ಣಾಗ್ಲಿ ಈ ಸೈಲೆನ್ಸರ್ ಒಳಗಡೆ ಹೋದ್ರೆ ಎಕ್ಸಾಸ್ಟ್ ಸಿಸ್ಟಮ್ ಡ್ಯಾಮೇಜ್ ಆಗುವ ಅವಕಾಶ ಇರುತ್ತೆ. ಇದಕ್ಕೆ ಮತ್ತೊಂದು ಕಾರಣ ಏನಂದ್ರೆ ಕೆಲವೊಂದ್ಸಲ ಒಣಗಿದ ಹುಲ್ಲು ಅಥವಾ ಒಣಗಿದ ಬೆಳೆ ಇರುತ್ತೆ. ಆಗ ಈ ಸೈಲೆನ್ಸರ್ ನಿಂದ ಬರುವ ಹಾಟ್ ಗ್ಯಾಸಸ್ ಹೊಲಗದ್ದೆಗಳಿಗೆ ತಾಕಿ ಬೆಂಕಿ ಅಂಟಿಕೊಳ್ಳುವ ಸಾಧ್ಯತೆ ಇರುತ್ತೆ. ಸೊ ಇವೆಲ್ಲ ಕಾರಣಗಳಿಂದ ಟ್ರ್ಯಾಕ್ಟರ್ ನ ಸೈಲೆನ್ಸರ್ ಟ್ರ್ಯಾಕ್ಟರ್ಗೆ ಮೇಲ್ಮುಖವಾಗಿ ಮೇಲ್ಗಡೆ ಇರುತ್ತೆ. ಫ್ಯಾಕ್ಟ್ ನಂಬರ್ 5. ನಮ್ಮ ದೇಶಕ್ಕೆ ಸೇರಿದ ನೀಲಂ ಕುಮಾರ್ ಎನ್ನುವ ಇವರಿಗೆ ಹಾವುಗಳೆಂದ್ರೆ ತುಂಬಾ ಇಷ್ಟ. ಆದ್ರೆ ನಮ್ಮಲ್ಲಿ ತುಂಬಾ ಜನರಿಗೆ ಹಾವುಗಳೆಂದ್ರೆ ತುಂಬಾ ಭಯ ಪಡ್ತಾ ಇರ್ತಾರೆ. ಹಾವುಗಳು ಕಾಣಿಸಿದ್ರೆ ಸಾಕು ಅವುಗಳನ್ನ ಕೋಲಿನಿಂದ ಹೊಡೆದು ಸಾಯಿಸ್ತಾರೆ. ಆದ್ರೆ ಈ ನೀಲಂ ಕುಮಾರ್ ಅವರು ಮಾತ್ರ ಹಾವುಗಳು ನಾವು ಊಹಿಸಿಕೊಂಡಷ್ಟು ಡೇಂಜರಸ್ ಅಲ್ಲ ಅಂತ, ಅವುಗಳನ್ನ ನಾವು ಏನು ಮಾಡ್ಲಿಲ್ಲ ಅಂದ್ರೆ ಅವು ಕೂಡ ನಮ್ಮನ್ನ ಏನು ಮಾಡುವುದಿಲ್ಲ ಅಂತ ಪ್ರೂವ್ ಮಾಡಲು ಇವರು ಒಂದು ಪ್ಲಾನ್ ನ ಮಾಡ್ತಾರೆ. ಇದಕ್ಕಾಗಿ ಅವರು 1980ರಲ್ಲಿ ಗ್ಲಾಸಸ್ ನಿಂದ ತಯಾರಿಸಿದ ಒಂದು ರೂಮ್ ನಲ್ಲಿ 73 ವಿಷಪೂರಿತವಾದ ಹಾವುಗಳ ಮಧ್ಯೆ 72 ಗಂಟೆಗಳ ಕಾಲ ಇರ್ತಾರೆ. ಆ 72 ಗಂಟೆಗಳ ಸಮಯದಲ್ಲಿ ಆ ರೂಮ್ ನಲ್ಲಿ ಅವರು ಬುಕ್ಸ್ ನ ಓದ್ತಾರೆ, ನಿದ್ದೆ ಮಾಡ್ತಾರೆ. ಈ ರೀತಿ ಸಾಮಾನ್ಯವಾಗಿ ಇರ್ತಾರೆ. ಅದೇ ರೀತಿ ಈ ವಿಷಪೂರಿತವಾದ ಹಾವುಗಳು ಕೂಡ ಅವರ ಮೇಲೆ ಹೋಗ್ತಾ ಇದ್ರು ಕೂಡ ಅವರಿಗೆ ಏನು ಮಾಡುವುದಿಲ್ಲ. ಈ ರೀತಿ ಅವರು ಆ 72 ಗಂಟೆಗಳ ಕಾಲ ಆ ವಿಷಪೂರಿತವಾದ ಹಾವುಗಳ ಮಧ್ಯೆ ಇದ್ದು ತುಂಬಾ ಸೇಫ್ ಆಗಿ ಹೊರ ಬರ್ತಾರೆ. ಇದಕ್ಕಾಗಿ ಅವರಿಗೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕೂಡ ಸಿಗುತ್ತೆ. ಅವುಗಳಿಗೆ ಅಪಾಯ ಇದೆ ಅಂತ ಗೊತ್ತಾದ್ರೆ ಮಾತ್ರ ಅವು ನಮ್ಮನ್ನ ಅಟ್ಯಾಕ್ ಮಾಡ್ತವೆ ಹೊರತು ಇಲ್ಲ ಅಂದ್ರೆ ಅವು ಏನು ಮಾಡುವುದಿಲ್ಲ ಅಂತ ಜನರಿಗೆ ತೋರಿಸಲು ಅವರು ಈ ರೀತಿ ಮಾಡಿದ್ದಾರೆ. ಫ್ಯಾಕ್ಟ್ ನಂಬರ್ 6.
ನಿಮಗೆ ರೂಬಿಕ್ ಕ್ಯೂಬ್ಸ್ ಬಗ್ಗೆ ಗೊತ್ತಿರುತ್ತೆ, ಅದನ್ನ ಸಾಲ್ವ್ ಕೂಡ ಮಾಡಿರ್ತೀರಾ. ಆದ್ರೆ ಅದನ್ನ ಕಣ್ ಮುಚ್ಕೊಂಡು ಸಾಲ್ವ್ ಮಾಡಲು ಸಾಧ್ಯನಾ? ಆದ್ರೆ ಚೆನ್ನೈಗೆ ಸೇರಿದ ಸಾರಾ ಎನ್ನುವ ಈ 6 ವರ್ಷದ ಬಾಲಕಿ ಈ ಕೆಲಸವನ್ನ ಮಾಡಿದಾಳೆ. ಈ ಬಾಲಕಿ ತನ್ನ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕೇವಲ 2 ನಿಮಿಷ 7 ಸೆಕೆಂಡ್ಸ್ ಗಳಲ್ಲಿ 2x2 ರೂಬಿಕ್ ಕ್ಯೂಬ್ಸ್ ನ ಸಾಲ್ವ್ ಮಾಡಿ ರೆಕಾರ್ಡ್ ನ ಸೆಟ್ ಮಾಡಿದಾಳೆ. ಈ ರೀತಿ ಅತಿ ಕಡಿಮೆ ಸಮಯದಲ್ಲಿ ರೂಬಿಕ್ ಕ್ಯೂಬ್ಸ್ ನ ಸೆಟ್ ಮಾಡಿದ ಕಾರಣ ಈ ಬಾಲಕಿಗೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕೂಡ ಸಿಕ್ಕಿದೆ. ಫ್ಯಾಕ್ಟ್ ನಂಬರ್ 7. ನಾವು ಸಾಮಾನ್ಯವಾಗಿ ಮನೆಗಳಲ್ಲಿ ನಾಯಿ ಬೆಕ್ಕುಗಳನ್ನ ಸಾಕ್ತಿವಿ. ಆದ್ರೆ ಬ್ರೆಜಿಲ್ಗೆ ಸೇರಿದ ಒಂದು ಕುಟುಂಬ ಒಂದು ಹುಲಿ ಗುಂಪನ್ನೇ ಸಾಕಿದ್ದಾರೆ. 2005ರಲ್ಲಿ ಜಾರ್ಜ್ ಎಂಬ ವ್ಯಕ್ತಿ ಒಂದು ಸರ್ಕಸ್ ನ ನೋಡಲು ಹೋಗ್ತಾರೆ. ಅಲ್ಲಿ ಅವರು 2 ಹುಲಿ ಮರಿಗಳನ್ನ ನೋಡ್ತಾರೆ. ಅವು ಇದ್ದ ಪರಿಸ್ಥಿತಿಯನ್ನ ನೋಡಿ ಅವರಿಗೆ ಪಾಪ ಅನ್ಸುತ್ತೆ. ಆ ಸರ್ಕಸ್ ನವರು ಅವುಗಳನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ. ಅದನ್ನ ನೋಡಿದ ಜಾರ್ಜ್ಗೆ ತುಂಬಾ ಕೋಪ ಬರುತ್ತೆ. ಅವುಗಳನ್ನ ಹೇಗಾದ್ರೂ ಮಾಡಿ ಕಾಪಾಡಬೇಕು ಅಂತ ಅಂದ್ಕೊಳ್ತಾನೆ. ಆ ಸರ್ಕಸ್ ನವರ ಹತ್ತಿರ ಮಾತನಾಡಿ ಅವುಗಳನ್ನ ಖರೀದಿ ಮಾಡಿ ಅವರ ಮನೆಗೆ ತಂದು ಅವುಗಳನ್ನ ಸಾಕಲು ಪ್ರಾರಂಭ ಮಾಡ್ತಾರೆ. ಈ ರೀತಿ ಅವು ಅವರ ಮನೆಯಲ್ಲಿ ಬೆಳೆದು ದೊಡ್ಡದಾಗಿ ಮತ್ತೆ 5 ಮರಿಗಳಿಗೆ ಜನ್ಮ ಕೊಡ್ತವೆ. ಈ ರೀತಿ ಅವರು 10 ವರ್ಷಗಳಿಂದ ಹುಲಿಗಳ ಜೊತೆಗೆ ಬೆರೆತು ಜೀವನ ಮಾಡ್ತಾ ಇದ್ದಾರೆ. ಈ ರೀತಿ ಅವರಿಗೆ ಈ ಹುಲಿಗಳಂದ್ರೆ ಭಯನೇ ಇಲ್ಲ. ಆದ್ರೆ ಬ್ರೆಜಿಲ್ ಸರ್ಕಾರ ಈ ರೀತಿ ಹುಲಿಗಳನ್ನ ಸಾಕುವುದಕ್ಕೆ ಒಪ್ಪಿಕೊಳ್ಳಿಲ್ಲ. ಸಾರ್ವಜನಿಕ ಪ್ರದೇಶಗಳಲ್ಲಿ ಕ್ರೂರವಾದ ಪ್ರಾಣಿಗಳನ್ನು ಸಾಕಿದ್ರೆ ಜನರಿಗೆ ಅಪಾಯ ಅಂತ ಅವುಗಳಿಗೆ ಎಷ್ಟೇ ಪ್ರೀತಿ ತೋರಿಸಿದ್ರು ಕೂಡ ಅವುಗಳಲ್ಲಿ ಇರುವ ಕ್ರೂರ ಸ್ವಭಾವ ಯಾವಾಗ್ಲಾದ್ರೂ ಹೊರ ಬಂದೇ ಬರುತ್ತೆ ಅಂತ. ಆಗ ಅವರ ಫ್ಯಾಮಿಲಿ ಮಾತ್ರವಲ್ಲ, ಸುತ್ತಮುತ್ತಲು ಇರುವ ಜನರಿಗೂ ಕೂಡ ಅಪಾಯ ತಪ್ಪಿದ್ದಲ್ಲ ಅಂತ ಬ್ರೆಜಿಲ್ ಸರ್ಕಾರ ಹೇಳುತ್ತೆ. ಆದ್ರೆ 10 ವರ್ಷಗಳಿಂದ ಅವರ ಜೊತೆಗೆ ಇದ್ದ ಕಾರಣ ಈ ಕುಟುಂಬ ಅವುಗಳನ್ನ ಬಿಡಲು ಒಪ್ಪಿಕೊಳ್ಳುವುದಿಲ್ಲ. ಜೂನ್ ಅಲ್ಲಿರುವ ಪ್ರಾಣಿಗಳ ಪರಿಸ್ಥಿತಿ ಎಷ್ಟು ಘೋರವಾಗಿರುತ್ತೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಮೊದಲು ನೀವು ಜೂನ್ ಅಲ್ಲಿರುವ ಪ್ರಾಣಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಆ ನಂತರ ನಮ್ಮ ಹತ್ತಿರ ಬನ್ನಿ ಅಂತ ಜಾರ್ಜ್ ಫ್ಯಾಮಿಲಿ ಸರ್ಕಾರಕ್ಕೆ ಹೇಳುತ್ತೆ. ಆದ್ರೆ ಮುಂದೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಒಂದು ವೇಳೆ ಅವುಗಳಿಗೆ ಸರಿಯಾದ ಸಮಯಕ್ಕೆ ಆಹಾರ ಸಿಗ್ಲಿಲ್ಲ ಅಂದ್ರೆ ಖಂಡಿತ ಅವುಗಳ ಒಳಗಿರುವ ಮೃಗ ಹೊರಗೆ ಬರಬಹುದು. ಆಗ ಅವರಿಗೆ ಮಾತ್ರವಲ್ಲ, ಸುತ್ತಮುತ್ತಲು ಇರುವ ಜನರಿಗೆ ಪ್ರಾಣಿಗಳಿಗೂ ಕೂಡ ಅಪಾಯನೇ. ಇದ್ರ ಬಗ್ಗೆ ನೀವೇನಂತೀರ ಕಮೆಂಟ್ ಮಾಡಿ ತಿಳಿಸಿ. ಫ್ಯಾಕ್ಟ್ ನಂಬರ್ 8. ಇಟಲಿಯ ಆಲ್ಪ್ಸ್ ಮೌಂಟೇನ್ ಅಲ್ಲಿ ವಿಗಿನೆಲ್ಸ್ ಅನ್ನೋ ಒಂದು ವಿಲೇಜ್ ಇದೆ. ಈ ವಿಲೇಜ್ ಸುತ್ತಲೂ ಮೌಂಟೇನ್ಸ್ ಗಳು ಇರ್ತವೆ. ಈ ರೀತಿ ಸುತ್ತಲೂ ಪರ್ವತಗಳ ಮಧ್ಯೆ ಈ ಹಳ್ಳಿ ಇರೋದ್ರಿಂದ ಒಂದು ಸುಂದರವಾದ ವಿಲೇಜ್ ಆಗಿ ಬದಲಾಗಿದೆ. ಆದ್ರೆ ಅವರಿಗೆ ಒಂದು ದೊಡ್ಡ ಸಮಸ್ಯೆ ಇದೆ. ಅದೇನು ಗೊತ್ತಾ? ಅದೇನು ಅಂದ್ರೆ ಸುತ್ತಲೂ ಪರ್ವತಗಳು ಇರೋದ್ರಿಂದ ಈ ವಿಲೇಜ್ ನಲ್ಲಿ ಒಂದು ವರ್ಷದಲ್ಲಿ ಕೇವಲ 84 ದಿನಗಳು ಮಾತ್ರ ಸೂರ್ಯನ ಬೆಳಕು ಬರುತ್ತೆ. ಉಳಿದ ದಿನಗಳೆಲ್ಲ ಆ ವಿಲೇಜ್ ನಲ್ಲಿ ಸೂರ್ಯನ ಬೆಳಕೇ ಇರುವುದಿಲ್ಲ. ಈ ಸಮಸ್ಯೆಯನ್ನ ಬಗೆಹರಿಸಲು ಆ ವಿಲೇಜ್ ನಲ್ಲಿರುವ ಒಬ್ಬ ವ್ಯಕ್ತಿಗೆ ಒಂದು ಅದ್ಭುತವಾದ ಐಡಿಯಾ ಬರುತ್ತೆ. ಅದೇನು ಅಂದ್ರೆ ಈ ಮೌಂಟೇನ್ಸ್ ಮೇಲೆ ದೊಡ್ಡ ದೊಡ್ಡ ಮಿರರ್ಸ್ ಗಳನ್ನ ಇಟ್ಟು ಸೂರ್ಯನ ಕಿರಣಗಳು ಆ ವಿಲೇಜ್ ಮೇಲೆ ರಿಫ್ಲೆಕ್ಟ್ ಮಾಡುವ ಐಡಿಯಾ ಬರುತ್ತೆ. ನಂತರ ಇದನ್ನ ಕಾರ್ಯರೂಪಕ್ಕೆ ತರ್ತಾರೆ. ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಆ ನಂತರ ಮಿರರ್ಸ್ ನ ಕಂಪ್ಯೂಟರ್ ಜೊತೆಗೆ ಕನೆಕ್ಟ್ ಮಾಡಿ ಅವರಿಗೆ ಬೇಕಾದ ಕಡೆಗೆ ತಿರುಗಿಸ್ತಾ ಸೂರ್ಯನ ಕಿರಣಗಳು ಅವರ ಹಳ್ಳಿ ಮೇಲೆ ಬೀಳುವ ರೀತಿ ಮಾಡ್ತಾರೆ. ಅಮೇಜಿಂಗ್ ಐಡಿಯಾ ಅಲ್ವಾ? ಫ್ಯಾಕ್ಟ್ ನಂಬರ್ 9. ನಾವೆಲ್ಲ ಕ್ಯಾಲ್ಕುಲೇಟರ್ ನ ಬಳಸ್ತೇವೆ. ಅದರಲ್ಲಿರುವ M+, M-, MRC ಈ ರೀತಿ ಕೆಲವು ವಿಶೇಷ ಕೀಸ್ ಗಳ ಉಪಯೋಗಗಳು ಏನು ಎನ್ನುವುದು ನಮ್ಮಲ್ಲಿ ತುಂಬಾ ಜನರಿಗೆ ಗೊತ್ತಿರುವುದಿಲ್ಲ. ಸೊ ಇವುಗಳ ಬಗ್ಗೆ ಈಗ ತಿಳ್ಕೊಳ್ಳೋಣ ಬನ್ನಿ. ಮೊದಲು ಕ್ಯಾಲ್ಕುಲೇಟರ್ ನಲ್ಲಿರುವ GT ಕೀ ಬಗ್ಗೆ ತಿಳಿದುಕೊಳ್ಳೋಣ. GT ಅಂದ್ರೆ ಗ್ರ್ಯಾಂಡ್ ಟೋಟಲ್, ಅಂದ್ರೆ ಕೆಲವು ಅಂಕೆಗಳನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಅವುಗಳ ಒಟ್ಟು ಮೊತ್ತವನ್ನು ನಮಗೆ ತೋರಿಸುತ್ತೆ. ಉದಾಹರಣೆಗೆ 10 × 3 = 5 × 2 = 6 × 4 GT ಪ್ಲಸ್ ಅಂತ ಟೈಪ್ ಮಾಡಿದ್ರೆ ಆ 3 ಅಂಕೆಗಳ ಟೋಟಲ್ ನ ತೋರಿಸುತ್ತೆ. ಹೀಗೆ ವಿಧ ವಿಧವಾಗಿ ಎಷ್ಟೋ ಕ್ಯಾಲ್ಕುಲೇಷನ್ಸ್ ನ ಮಾಡಿ ಕೊನೆಗೆ GT ಅಂತ ಪ್ರೆಸ್ ಮಾಡಿದ್ರೆ ಅವುಗಳ ಗ್ರ್ಯಾಂಡ್ ಟೋಟಲ್ ನ ತೋರಿಸುತ್ತೆ. ಎರಡನೆಯದು MU ಕೀ. ಇದನ್ನ ಮೇಕಪ್ ಕೀ ಅಂತ ಕರೀತಾರೆ. ಇದು ಹೇಗೆ ಉಪಯೋಗವಾಗುತ್ತೆ ಅಂದ್ರೆ ಉದಾಹರಣೆಗೆ ಒಂದು ಶಾಪ್ ನಲ್ಲಿ 20% ಡಿಸ್ಕೌಂಟ್ ಗೆ ಒಂದು ವಸ್ತುವನ್ನ ಕೊಂಡ್ಕೊಳ್ತಾ ಇದೀವಿ ಅನ್ಕೊಳ್ಳಿ. ಅದರ ಬೆಲೆ ಡಿಸ್ಕೌಂಟ್ ಕೊಟ್ಟ ನಂತರ 600 ರೂಪಾಯಿ ಇರುತ್ತೆ ಅನ್ಕೊಳ್ಳಿ. ಈಗ ಇದರ ಒರಿಜಿನಲ್ ಬೆಲೆ ತಿಳಿದುಕೊಳ್ಳಬೇಕು ಅಂದ್ರೆ MU ಕೀ ನ ಉಪಯೋಗವಾಗುತ್ತೆ. ಮೊದಲು 600 ಅಂತ ಟೈಪ್ ಮಾಡಿ, ನಂತರ MU ಕೀ ನ ಪ್ರೆಸ್ ಮಾಡಿ, ನಂತರ 20 ಟೈಪ್ ಮಾಡಿ ಪರ್ಸೆಂಟೇಜ್ ಕೀ ನ ಪ್ರೆಸ್ ಮಾಡಬೇಕು. ಹಾಗೆ ಅದರ ಒರಿಜಿನಲ್ ಬೆಲೆ ಎಷ್ಟು ಎಂಬುದನ್ನ ತೋರಿಸುತ್ತೆ. ಹೀಗೆ MU ಕೀ ನ ಬಳಸಿ ಕಾಸ್ಟ್, ಪ್ರಾಫಿಟ್ ಅಂಡ್ ಡಿಸ್ಕೌಂಟ್ ನ ತಿಳಿದುಕೊಳ್ಳಬಹುದು. ಈಗ M+, M-, MRC ಕೀಗಳು ಹೇಗೆ ಉಪಯೋಗವಾಗ್ತವೆ ಅನ್ನೋದನ್ನ ನೋಡೋಣ ಬನ್ನಿ. ಇಲ್ಲಿ M+ ಅಂದ್ರೆ ಮೆಮೊರಿ ಪ್ಲಸ್, M- ಅಂದ್ರೆ ಮೆಮೊರಿ ಮೈನಸ್, ಹಾಗೆ MRC ಅಂದ್ರೆ ಮೆಮೊರಿ ರೀಕಾಲ್. ಗ್ರ್ಯಾಂಡ್ ಟೋಟಲ್ ಅಂತೆ ಈ ಕೀಗಳು ಕೂಡ ಉಪಯೋಗವಾಗ್ತವೆ. ಆದ್ರೆ ಗ್ರ್ಯಾಂಡ್ ಟೋಟಲ್ ನಲ್ಲಿ ಯಾವುದೇ ಕ್ಯಾಲ್ಕುಲೇಷನ್ಸ್ ನ ಮಾಡಿದ್ರು ಅವುಗಳನ್ನ ಆಡ್ ಮಾಡಿ ನಮಗೆ ಫೈನಲ್ ಆನ್ಸರ್ ನ ತೋರಿಸುತ್ತೆ. ಆದ್ರೆ ಇದರಲ್ಲಿ ಯಾವುದೇ ಕ್ಯಾಲ್ಕುಲೇಷನ್
ಕ್ಯಾಲ್ಕುಲೇಷನ್ಸ್ ಆದ್ರೂ ಪ್ಲಸ್ ಆದ್ರೆ ಪ್ಲಸ್, ಮೈನಸ್ ಆದ್ರೆ ಮೈನಸ್ ಮಾಡಿ ತೋರಿಸುತ್ತೆ. ಉದಾಹರಣೆಗೆ ಇದನ್ನ ಈ ಕೀಗಳ ಸಹಾಯದಿಂದ ಕ್ಯಾಲ್ಕುಲೇಟ್ ಮಾಡಬೇಕು. 8 into 5 m ಪ್ಲಸ್ 2 into 4 m ಮೈನಸ್ 9/3 m ಪ್ಲಸ್ ಹೀಗೆ ಟೈಪ್ ಮಾಡಿ MRC ನ ಪ್ರೆಸ್ ಮಾಡಿದ್ರೆ ಅದರ ಗ್ರ್ಯಾಂಡ್ ಟೋಟಲ್ ಬರುತ್ತೆ. ಆದ್ರೆ ಇಲ್ಲಿ ನಂಬರ್ ನ ಮುಂದಿರುವ ಸಿಂಬಲ್ ನ ಅಂದ್ರೆ ಪ್ಲಸ್ ಆರ್ ಮೈನಸ್ ನ ನಂಬರ್ ನ ನಂತರ m ಪ್ಲಸ್ ಆರ್ m ಮೈನಸ್ ಅಂತ ಕೊಡಬೇಕು. ಇದಕ್ಕಾಗಿ 8 into 5 ಮುಂದಿರುವ ಪ್ಲಸ್ ಸಿಂಬಲ್ ನ 8 into 5 ನಂತರ m ಪ್ಲಸ್ ಆಗಿ ನೀಡಲಾಗಿದೆ. ಹಾಗೆ 2 into 4 ಮುಂದಿರುವ ಮೈನಸ್ ಸಿಂಬಲ್ ನ 2 into 4 ನಂತರ m ಮೈನಸ್ ಎಂದು ಕೊಡಲಾಗಿದೆ. ಹೀಗೆ ಎಷ್ಟೇ ಕ್ಯಾಲ್ಕುಲೇಷನ್ಸ್ ನ ಟೈಪ್ ಮಾಡಿ ಕೊನೆಗೆ MRC ಅಂತ ಟೈಪ್ ಮಾಡಿದ್ರೆ ಒಟ್ಟು ಮೊತ್ತವನ್ನ ತಿಳಿದುಕೊಳ್ಳಬಹುದು. ಹಾಗೆ ಕೆಲವೊಂದು ಕ್ಯಾಲ್ಕುಲೇಟರ್ಸ್ ನಲ್ಲಿ MS ಅಂತ ಇರುತ್ತೆ, ಅಂದ್ರೆ ಮೆಮೊರಿ ಸ್ಟೋರ್. ಈ ಕೀನ ಬಳಸಿ ಫೈನಲ್ ಆನ್ಸರ್ ನ ಅಥವಾ ನಂಬರ್ ನ ಸೇವ್ ಮಾಡಿಕೊಳ್ಳಬಹುದು. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಈ ವಿಡಿಯೋವನ್ನ ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.